ಧರ್ಮಗ್ರಂಥಗಳ ಪ್ರಕಾರ ಒಮ್ಮೆ ಲಕ್ಷ್ಮೀದೇವಿಯು ತನ್ನ ಸಂಪತ್ತು ಮತ್ತು ಅಧಿಕಾರಗಳ ಬಗ್ಗೆ ಬಹಳ ಜಂಬಪಡುತ್ತಿದ್ದಳು. ಪತಿಯಾದ ವಿಷ್ಣುವಿನೊಂದಿಗೆ ಸಂಭಾಷಣೆ ನಡೆಸುವಾಗ ತಾನು ಎಲ್ಲರಿಗೂ ಸಿರಿ ಸಂಪತ್ತನ್ನು ದಯಪಾಲಿಸುವವಳು, ಪೂಜೆಗೆ ಅರ್ಹಳು ಎಂದು ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಿದ್ದಳು. ಲಕ್ಷ್ಮಿಯ ನಿಲ್ಲದ ಸ್ವಯಂ ಹೊಗಳಿಕೆಯನ್ನು ಕೇಳಿದ ವಿಷ್ಣುವು ಅವಳ ಅಹಂಕಾರವನ್ನು ದೂರ ಮಾಡಲು ನಿರ್ಧರಿಸಿದನು. ಎಲ್ಲ ಗುಣಗಳನ್ನು ಹೊಂದಿದ್ದರೂ ಒಬ್ಬ ಮಹಿಳೆ ಮಕ್ಕಳನ್ನು ಪಡೆಯದಿದ್ದರೆ ಅವಳು ಅಪೂರ್ಣಳಾಗುತ್ತಾಳೆ. ಮಾತೃತ್ವವು ಮಹಿಳೆ ಅನುಭವಿಸಬಹುದಾದ ಅಂತಿಮ ಸಂತೋಷವಾಗಿದೆ. ನಿನಗೆ ಮಕ್ಕಳಿಲ್ಲದ ಕಾರಣ ನಿನ್ನನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ ಎಂದು ವಿಷ್ಣುವು ತುಂಬ ಶಾಂತವಾಗಿ ನುಡಿದನು. ಇದನ್ನು ಕೇಳಿದ ಲಕ್ಷ್ಮೀದೇವಿಯು ಅತ್ಯಂತ ನಿರಾಶೆಗೊಂಡಳು. ಭಾರವಾದ ಹೃದಯದಿಂದ ಲಕ್ಷ್ಮೀದೇವಿಯು ಪಾರ್ವತಿ ದೇವಿಯ ಸಹಾಯವನ್ನು ಕೇಳಲು ಹೋದಳು. ಪಾರ್ವತಿಗೆ 2 ಗಂಡು ಮಕ್ಕಳಿರುವುದರಿಂದ ಮಾತೃತ್ವದ ಸಂತೋಷವನ್ನು ಅನುಭವಿಸಲು ತನ್ನ ಒಬ್ಬ ಮಗನನ್ನು ದತ್ತು ನೀಡುವಂತೆ ಬೇಡಿಕೊಂಡಳು. ಲಕ್ಷ್ಮೀದೇವಿಗೆ ತನ್ನ ಮಗನನ್ನು ದತ್ತು ನೀಡುವುದು ಪಾರ್ವತಿಗೆ ಇಷ್ಟವಿರಲಿಲ್ಲ. ಏಕೆಂದರೆ ಲಕ್ಷ್ಮೀದೇವಿಯು ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ತಿಳಿದಿತ್ತು. ಹಾಗಾಗಿ ಮಗನನ್ನು ನೋಡಿಕೊಳ್ಳಲು ನಿನ್ನಿಂದ ಸಾಧ್ಯವಾಗುವುದಿಲ್ಲ ಎಂದಳು. ಆದರೆ ಲಕ್ಷ್ಮಿಯು ನಿನ್ನ ಮಗನನ್ನು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದಳು. ಲಕ್ಷ್ಮಿಯ ನೋವನ್ನು ಅರ್ಥ ಮಾಡಿಕೊಂಡ ಪಾರ್ವತಿಯು ಗಣೇಶನನ್ನು ಮಗನಾಗಿ ಸ್ವೀಕರಿಸಲು ಅವಕಾಶ ಮಾಡಿಕೊಟ್ಟಳು. ಲಕ್ಷ್ಮೀದೇವಿಯು ಅತ್ಯಂತ ಉತ್ಸುಕಳಾದಳು ಮತ್ತು ಗಣೇಶನನ್ನು ತನ್ನ ಎಲ್ಲ ಸಾಧನೆಗಳು ಮತ್ತು ಸಮೃದ್ಧಿಯೊಂದಿಗೆ ದಯಪಾಲಿಸುವುದಾಗಿ ಹೇಳಿದಳು. ಐಶ್ವರ್ಯಕ್ಕಾಗಿ ಲಕ್ಷ್ಮಿಯನ್ನು ಪೂಜಿಸುವವರು ಮೊದಲು ಗಣೇಶನನ್ನು ಪೂಜಿಸಿ ಆಕೆಯ ಆಶೀರ್ವಾದವನ್ನು ಪಡೆಯಬೇಕು. ಗಣೇಶನಿಲ್ಲದ ಲಕ್ಷ್ಮಿಯನ್ನು ಪೂಜಿಸುವವರಿಗೆ ದೇವಿಯ ಅನುಗ್ರಹವಿಲ್ಲ. ಆದ್ದರಿಂದ ದೀಪಾವಳಿಯಂದು ಗಣೇಶನ ಜೊತೆಗೆ ಲಕ್ಷ್ಮಿಯನ್ನು ಯಾವಾಗಲೂ ಪೂಜಿಸಲಾಗುತ್ತದೆ. ಗಣೇಶನನ್ನು ಬುದ್ಧಿವಂತಿಕೆಯ ದೇವರೆಂದು ಪರಿಗಣಿಸಲಾಗಿದೆ. ಬುದ್ಧಿ ಇಲ್ಲದೆ ಸಂಪತ್ತನ್ನು ಗಳಿಸುವುದು ಸಂಪತ್ತು ದುರುಪಯೋಗಪಡಿಸಿಕೊಳ್ಳಲು ಕಾರಣವಾಗುತ್ತದೆ. ಆದ್ದರಿಂದ ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡುವ ಬುದ್ಧಿವಂತಿಕೆಯನ್ನು ಮೊದಲು ಪಡೆಯಬೇಕು. ಹಾಗಾಗಿ ಲಕ್ಷ್ಮಿ ಮತ್ತು ಗಣೇಶನನ್ನು ಒಟ್ಟಿಗೆ ಪೂಜಿಸಲಾಗುತ್ತದೆ.